ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ, ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಎಲ್ರಿಗೂ ಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಇಂಪಾರ್ಟೆಂಟ್ ನ್ಯಾಷನಲ್ ಈವೆಂಟ್ಸ್ ಅಂದರೆ ಪ್ರಮುಖ ರಾಷ್ಟ್ರೀಯ ಘಟನೆಗಳು 2026ರಲ್ಲಿ ಏನೇನು ನಡೆಯಿತು ಅದರ ಬಗ್ಗೆ ಶಾರ್ಟ್ ಆಗಿ ಮತ್ತು ಭಾಳ ನೀಟಾಗಿ ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೀನಿ. ನೋಡ್ರಿ, ನೀವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮೊದಲೇದು ಬಂದು ಏನಿದೆ, ಎಸ್ ಕೇಂದ್ರ ಬಜೆಟ್ 2026. ಕೇಂದ್ರ ಹಣಕಾಸು ಸಚಿವರು ಯೂನಿಯನ್ ಬಜೆಟ್ 2026 ಮಂಡಿಸಿದಂಥವ್ರು ಯಾರು? ಕೇಂದ್ರ ಹಣಕಾಸು ಸಚಿವರು ಯಾರಿದ್ದಾರೆ? ಇವಾಗ ಯಾರಿದಾರ? ನಿರ್ಮಲಾ ಸೀತಾರಾಮನ್ ಅವರಿದ್ದಾರಲ್ಲ, ಅವರು. ಹೌದಾ? ಅವರು ಈ ಒಂದು 2000 ಕೇಂದ್ರ ಬಜೆಟ್ ಏನಿದೆ 2026 ಕೇಂದ್ರ ಬಜೆಟ್ ಅನ್ನ ಮಂಡಿಸಿದಂಥವ್ರು. ಕೃಷಿ, ನಿಮ್ಗೆ ಕೇಳಿರ್ಬೋದು ಪ್ರಶ್ನೆಗಳು ಹೆಂಗಂತ ಹೇಳಿದ್ರ, ಕೇಂದ್ರ ಹಣಕಾಸು ಬಜೆಟ್ 2026 ಏನನ್ನ ಒಳಗೊಂಡಿತ್ತು, ಯಾವುದಕ್ಕೆ ಹೆಚ್ಚಿನ ಒಂದು ಅನುದಾನ ನೀಡಿತು ಅಂತ ಹೇಳಿದ್ರ, ಕೃಷಿ, ಅಗ್ರಿಕಲ್ಚರ್, ಶಿಕ್ಷಣ, ಆರೋಗ್ಯ ಮತ್ತು ಮೂಲ ಸೌಕರ್ಯಕ್ಕೆ ಹೆಚ್ಚಿನ ಅನುದಾನವನ್ನ ನೀಡಿತು. ಇದು ಕೇಂದ್ರ ಬಜೆಟ್, ಇದು 2026. ಇಂಡಿಯಾ ಡಿಜಿಟಲ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಾಯಿತು. ಡಿಜಿಟಲ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಏನು ಮಾಡಿತ್ತು? ಉತ್ತೇಜನವನ್ನು ನೀಡಿದರು. ನೆಕ್ಸ್ಟು ಹಸಿರು ಇಂಧನ, ಗ್ರೀನ್ ಎನರ್ಜಿ ಯೋಜನೆಗಳಿಗೆ ವಿಶೇಷ ಒತ್ತು ನೀಡಲಾಯಿತು. 2026 ಕೇಂದ್ರ ಬಜೆಟ್ನಲ್ಲಿ ಯಾವ ಯಾವ ಅಂಶಗಳಿಗೆ ಪ್ರಮುಖವಾಗಿ ಒತ್ತನ್ನು ನೀಡಲಾಯಿತು ಅಂತ ಹೇಳಿದ್ರ, ಕೃಷಿ, ಶಿಕ್ಷಣ, ಆರೋಗ್ಯ ಮತ್ತು ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ನೀಡಿದರು. ಅದಕ್ಕೆ ಮತ್ತು ಯಾವೆಲ್ಲ ವಿಷಯಗಳಿಗೆ ಜಾಸ್ತಿ ಒತ್ತನ್ನು ನೀಡಲಾಯಿತು ಅಂತ ಹೇಳಿದ್ರೆ, ಇಲ್ಲಿದೆ ನೋಡ್ರಿ, ಡಿಜಿಟಲ್ ಇಂಡಿಯಾ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡಲಾಯಿತು. ಹಸಿರು ಇಂಧನ ಯೋಜನೆ ಅಂದರೆ ಗ್ರೀನ್ ಎನರ್ಜಿ ಸ್ಕೀಮ್ಸ್ ಏನಿದೆ ಅದರ ಬಗ್ಗೆ ಜಾಸ್ತಿ ವಿಶೇಷವಾದ ಒಂದು ಒತ್ತನ್ನು ನೀಡಲಾಯಿತು ಅಂತೇಳಿ ನೋಟ್ಸ್ ಮಾಡ್ಕೋರಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಮೂವ್ ಆಗೋಣ. ಮುಂದಿನ ಟಾಪಿಕ್ ಏನಿದೆ, ಆತ್ಮ ನಿರ್ಭರ ಭಾರತ. ಆತ್ಮನಿರ್ಭರ ಭಾರತ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ಕೇಳ್ತಾರೆ. ಆತ್ಮನಿರ್ಭರ ಭಾರತ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ಇದು ಸಂಬಂಧಪಟ್ಟಿರ್ತಕ್ಕಂಥದ್ದು ರಕ್ಷಣಾ ಕ್ಷೇತ್ರಕ್ಕೆ. ಭಾರತ ಸ್ವದೇಶಿ ರಕ್ಷಣಾ ಉತ್ಪಾದನೆಯಲ್ಲಿ ಅಂದರೆ ಇಲ್ಲೇ ನಮ್ಮ ದೇಶದಲ್ಲಿನೇ ಸ್ವದೇಶಿ ರಕ್ಷಣಾ ಉತ್ಪಾದನೆಯಲ್ಲಿ ಮಹತ್ವ ಪ್ರಗತಿ ಸಾಧಿಸಿದೆ. ಹೊಸ ಯುದ್ಧ ನೌಕೆಗಳು C-295 ವಿಮಾನಗಳು ಸೇನೆಗೆ ಸೇರ್ಪಡೆಯಾದವು. ನೋಡ್ರಿ, ಆತ್ಮನಿರ್ಭರ ಭಾರತ ಈ ಒಂದು ಯೋಜನೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಭಾರತದ ಸ್ವದೇಶಿ ರಕ್ಷಣಾ ಉತ್ಪಾದನೆಯಲ್ಲಿ ಪ್ರಗತಿಯನ್ನ ಸಾಧಿಸ್ತಕ್ಕಂಥದ್ದು. ಹೊಸ ಯುದ್ಧ ನೌಕೆಗಳು C-295 ವಿಮಾನಗಳು ಸೇನೆಗೆ ಸೇರ್ಪಡೆಯಾದವು. ಮೇಕ್ ಇನ್ ಇಂಡಿಯಾ ಮೂಲಕ ರಕ್ಷಣಾ ಸ್ವಾವಲಂಬನೆ ಹೆಚ್ಚುತ್ತಿದೆ. ಯಾವುದರ ಮೂಲಕ ರಕ್ಷಣಾ ಸ್ವಾವಲಂಬನೆ ಹೆಚ್ಚುತ್ತಿದೆ ಅಂತ ಹೇಳಿದ್ರೆ, ಮೇಕ್ ಇನ್ ಇಂಡಿಯಾ ಎನ್ನುವ ಒಂದು ಯೋಜನೆಯ ಮುಖಾಂತರ ರಕ್ಷಣಾ ಸ್ವಾವಲಂಬನೆ ನಮ್ಮ ದೇಶದಲ್ಲೇ ಜಾಸ್ತಿ ಆಗ್ತಿದೆ. ನೆಕ್ಸ್ಟ್ ಮುಂದಿನ ಪಾಯಿಂಟ್ ಏನಿದೆ, AI ಇಂಪ್ಯಾಕ್ಟ್ ಸಮಿಟ್ 2026 ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. AI ಇಂಪ್ಯಾಕ್ಟ್ ಸಮಿಟ್ 2026 ಭಾರತದಲ್ಲಿ ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಆಯೋಜಿಸಲಾಯಿತು. ಭಾರತದಲ್ಲಿ 2026ರಲ್ಲಿ ಅಂದರೆ ಇದೇ ವರ್ಷ ಒಂದು AI ಇಂಡಿಯಾ ಇಂಪ್ಯಾಕ್ಟ್ ಸಮಿತಿಯನ್ನ ರಚನೆ ಮಾಡಲಾಗುತ್ತೆ. ಇಂಡಿಯಾ AI ಇಂಪ್ಯಾಕ್ಟ್ ಸಮಿಟ್ 2026 ಇದ್ರದ್ದು ಏನಿದೆ ಅಂತ ಹೇಳಿದ್ರ, ಇಲ್ಲಿ ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. AI ಅಂದ್ರೆ ಏನು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತು ಜಾಗತಿಕ ಚರ್ಚೆ ನಡೆಯಿತು. ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಆಗಿರ್ಬೋದು, ಆಡಳಿತದಲ್ಲಿ AI ಬಳಕೆಗೆ ಒತ್ತು ನೀಡಲಾಯಿತು. AI
ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟು ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಯಾವುದಕ್ಕೆ ನಾವು ಜಾಸ್ತಿ ಒತ್ತನ್ನು ನೀಡಲಾಗುತ್ತೆ ಅಂತ ಹೇಳಿದ್ರ, ಈ ಎ ಐ ಬಳಸ್ತಕ್ಕಂಥದ್ದು ಶಿಕ್ಷಣ ಕ್ಷೇತ್ರ, ಆರೋಗ್ಯ ಕ್ಷೇತ್ರದಲ್ಲಿ ಆಡಳಿತವನ್ನು ನಡೆಸಬೇಕಂದ್ರೆ ಎ ಐ ಬಳಕೆಗೆ ಒತ್ತು ನೀಡಲಾಯಿತು ಅಂತೇಳಿ. ನೆಕ್ಸ್ಟ್ ನೋಡೋಣ, ಮುಂದಿನ ಪ್ರಶ್ನೆ ಏನಿದೆ. ಎಸ್, ಡಿಜಿಟಲ್ ಸೇವೆಗಳು ಏನೇನಿದಾವೆ? ಡಿಜಿಟಲ್ ಸಾರ್ವಜನಿಕ ಸೇವೆಗಳು ಕೇಂದ್ರ ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್, ಕೇಂದ್ರ ಸರ್ಕಾರ ಎ ಐ ಆಧಾರಿತ ಗ್ರಿವೆನ್ಸ್ ಪೋರ್ಟಲ್ ಆರಂಭಿಸಿತು. ಕೇಂದ್ರ ಸರ್ಕಾರ ನೋಡ್ರಿ, ಎ ಐ ಆಧಾರಿತ ಗ್ರಿವೆನ್ಸ್ ಪೋರ್ಟಲ್ ಅನ್ನ ಆರಂಭಿಸಿದ ಸರ್ಕಾರ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಅಲ್ಲ, ಸ್ಥಳೀಯ ಸರ್ಕಾರನೂ ಅಲ್ಲ. ನಾಗರಿಕರಿಗೆ ಆನ್ಲೈನ್ ದೂರು ಸಲ್ಲಿಕೆ ಸುಲಭವಾಯಿತು. ಎ ಐ ಆಧಾರಿತ ಗ್ರಿವೆನ್ಸ್ ಪೋರ್ಟಲ್ ಅನ್ನ ಯಾವುದಕ್ಕೆ ಇದು ಒಂದು ಸುಲಭ, ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ನಾಗರಿಕ ಆನ್ಲೈನ್ ಮೂಲಕ ನಾವು ಕಂಪ್ಲೇಂಟ್ ಅನ್ನ ಮಾಡಬಹುದು ಸಾರ್ವಜನಿಕರು. ಈ ಗವರ್ನೆನ್ಸ್ ವೇಗವಾಗಿ ವಿಸ್ತರಿಸಿದೆ. ಡಿಜಿಟಲ್ ಸಾರ್ವಜನಿಕ ಸೇವೆಗಳು ಕೇಂದ್ರ ಸರ್ಕಾರದ್ದು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನಿದೆ, ಪರಿಸರ ಮತ್ತು ಹವಾಮಾನ ಬದಲಾವಣೆ ಏನೆಲ್ಲ ಆಯ್ತು 2026ರಲ್ಲಿ. ಪರಿಸರ ಮತ್ತು ಹವಾಮಾನ ಬದಲಾವಣೆ ಅಂದರೆ ಅತಿವೃಷ್ಟಿ, ಬಿಸಿಗಾಳಿ, ಬರ ಸಮಸ್ಯೆಗಳು ಹೆಚ್ಚಿದವು. ಪರಿಸರ ಸಂರಕ್ಷಣೆಗೆ ಹೊಸ ಕ್ರಮಗಳು ಜಾರಿಯಾದವು. ಜೂನ್ 5ರಂದು ವಿಶ್ವ ಪರಿಸರ ದಿನ ಆಚರಿಸಲಾಯಿತು, ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ. ಓಕೆ, ಕೇಳ್ತಾರೆ ನಿಮಗೆ PCಗೆ ಸುಮಾರು ಸಲ ಕೇಳಿದಾರ, ವಿಶ್ವ ಪರಿಸರ ದಿನವನ್ನ ಯಾವ ದಿನದಂದು ಆಚರಿಸ್ತೀವಿ, ಅಥವಾ ಈ ಕೆಳಗಿನ ಯಾವ ದಿನಾಂಕದಂದು ಯಾವ ದಿನದಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತೆ ಅಂತ ಹೇಳಿದ್ರೆ ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಗುತ್ತೆ. ನೆಕ್ಸ್ಟ್ ನೋಡಿ, ಎಸ್, ರೈಲ್ವೆ ಸುರಕ್ಷತೆ ಕವಚ್ 4.0 ಇಂಪಾರ್ಟೆಂಟ್. ಇದು ರೈಲ್ವೆ ಸುರಕ್ಷತೆಗೆ ಸಂಬಂಧಪಟ್ಟಕ್ಕಂಥದ್ದು. ಯಾವುದು? KAVACH, ಕವಾಕ್ ಆರ್ ಕವಾಚ್ ಅಂತ ಕರೀತಾರೆ ಅದನ್ನು. 4.0 ಭಾರತೀಯ ರೈಲ್ವೆ ಕವಾಚ್ 4.0 ಸುರಕ್ಷತಾ ವ್ಯವಸ್ಥೆ ವಿಸ್ತರಿಸಿತು. ರೈಲು ಅಪಘಾತ ತಡೆಗೆ ಇದು ಸಹಾಯಕ. ಯಾವುದು ಸಹಾಯಕ ಅಂತ ಹೇಳಿದ್ರ, ರೈಲ್ವೆ ಕವಾಚ್ 4.0 ಸುರಕ್ಷತಾ ವ್ಯವಸ್ಥೆ ಏನಿದೆಯಲ್ಲ, ಸಿಸ್ಟಮು, ಇದು ರೈಲುಗಳು ಅಪಘಾತ ಆಗದಂತೆ ತಡಲಿಕ್ಕೆ ಇದು ಸಹಕಾರವನ್ನು ಮಾಡುತ್ತೆ. ನೆಕ್ಸ್ಟ್ ನೋಡಿ, ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು ನೋಡ್ರಿ. ಶಿಕ್ಷಣ ಕ್ಷೇತ್ರ CUET UG 2026 ಫಲಿತಾಂಶ ಪ್ರಕಟವಾಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿ NEP, ನ್ಯಾಷನಲ್ ಎಜುಕೇಶನಲ್ ಪ್ಲಾನಿಂಗ್ ಆರ್ ಪ್ರೋಗ್ರಾಮ್ ಅಂತ ಕರೀತಾರೆ, 2020 ಜಾರಿಗೆ ಹೆಚ್ಚಿನ ಒತ್ತು ನೀಡಲಾಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿ. ವಿದ್ಯಾರ್ಥಿಗಳ ಫಿಟ್ನೆಸ್ ಮೌಲ್ಯಮಾಪನ ಆರಂಭವಾಯಿತು. ಇದು ಶಿಕ್ಷಣ ಕ್ಷೇತ್ರದಲ್ಲಿ ಆದಂತಹ ಒಂದು ಘಟನೆಗಳು, ನೆನ್ಪಿಡಬೇಕು ಇದನ್ನು. CUET UG 2026 ರಿಸಲ್ಟ್ ಅನೌನ್ಸ್ ಆಯಿತು. ರಾಷ್ಟ್ರೀಯ ಶಿಕ್ಷಣ ನೀತಿಗೆ ಜಾಸ್ತಿ ಹೆಚ್ಚಿನ ಒತ್ತನ್ನು ನೀಡಲಾಯಿತು. ವಿದ್ಯಾರ್ಥಿಗಳ ಫಿಟ್ನೆಸ್ಗೆ ಮೌಲ್ಯಮಾಪನ ಪ್ರಾರಂಭವಾಯಿತು. ಇವು ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಆರೋಗ್ಯ ಕ್ಷೇತ್ರ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿಜಿಟಲ್ ಆರೋಗ್ಯ ಸೇವೆ ವಿಸ್ತರಿಸಲಾಯಿತು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಡಿಜಿಟಲ್ ಆರೋಗ್ಯ ಸೇವೆ ವಿಸ್ತರಿಸಲಾಯಿತು. ಟೆಲಿಮೆಡಿಸಿನ್ ಸೇವೆ ಹೆಚ್ಚಾಯಿತು. ಸಾರ್ವಜನಿಕ ಆರೋಗ್ಯ ಯೋಜನೆಗಳು ಬಲಪಡಿಸಲ್ಪಟ್ಟವು. ಇಂಪಾರ್ಟೆಂಟ್. ನೆಕ್ಸ್ಟು ಕ್ರೀಡಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥದ್ದು. ಭಾರತ ಹಲವು ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಆತಿಥ್ಯ ನೀಡಿತು. ಮಹಿಳಾ ಫುಟ್ಬಾಲ್ SAFF ಸಾಫ್ ಚಾಂಪಿಯನ್ಶಿಪ್ ಭಾರತದಲ್ಲಿ ನಡೆಯಿತು. ಮಹಿಳಾ ಫುಟ್ಬಾಲ್ ಸಾಫ್ ಎಲ್ಲಿ ನಡೆಯಿತು ಚಾಂಪಿಯನ್ಶಿಪ್ ಅಂತ ಹೇಳಿದ್ರೆ ಭಾರತದಲ್ಲಿ ನಡೆಯಿತು.
2026 ಸಾಫ್ ವುಮೆನ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೀತು ಅಂತ ಹೇಳಿದ್ರೆ ಭಾರತದಲ್ಲಿ ನಡೀತಾ. ಮೋಸ್ಟ್ ಇಂಪಾರ್ಟೆಂಟ್ 2026ರ SAFF ವುಮೆನ್ಸ್ ಚಾಂಪಿಯನ್ಶಿಪ್ ಎಲ್ಲಿ ಜರುಗುತ್ತೆ ಅಂತ ಹೇಳಿದ್ರೆ ಭಾರತದಲ್ಲಿ ಜರುಗಿತು. ಇಂಪಾರ್ಟೆಂಟ್, ಬಹು ಪ್ರಮುಖವಾದಂತಹ ಒಂದು ಪ್ರಶ್ನೆ ಇದು. ನೆಕ್ಸ್ಟ್ ನೋಡ್ರಿ, ಆರ್ಥಿಕತೆಗೆ ಸಂಬಂಧಪಟ್ಟಂಥದ್ದು. ಭಾರತ ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲೊಂದು. ಸ್ಟಾರ್ಟ್ ಅಪ್, MSME ಮತ್ತು ಉದ್ಯೋಗ ಸೃಷ್ಟಿಗೆ ಹೊಸ ಯೋಜನೆಗಳು ಜಾರಿಗೆ ಬಂದವು. ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ದೇಶಗಳಲ್ಲೂ ಕೂಡ ಒಂದು. ನಮ್ಮ ಭಾರತ ದೇಶ ಸ್ಟಾರ್ಟ್ಅಪ್ ಅಲ್ಲಿ ಆಗಿರ್ಬೋದು, MSME ಆಗಿರ್ಬೋದು ಮತ್ತು ಉದ್ಯೋಗ ಸೃಷ್ಟಿಗೆ ಹೊಸ ಯೋಜನೆಗಳು ಜಾರಿಗೆ ಬಂದವು. ಹಸಿರು ಹಣಕಾಸು, ಗ್ರೀನ್ ಫೈನಾನ್ಸಿಂಗ್ ಯೋಜನೆ ಘೋಷಿಸಲಾಯಿತು. ನೆನ್ಪಿಡ್ಲಿ, ಹಸಿರು ಹಣಕಾಸು ಯೋಜನೆ ಘೋಷಣೆ ಮಾಡಲಾಯಿತು. ಆರ್ಥಿಕತೆಗೆ ಸಂಬಂಧಪಟ್ಟತಕ್ಕಂಥದ್ದು. ನೆಕ್ಸ್ಟ್ ನೋಡ್ರಿ, ಬಾಹ್ಯ ವ್ಯವಹಾರಗಳು. ನರೇಂದ್ರ ಮೋದಿ ವಿವಿಧ ದೇಶಗಳಿಗೆ ಭೇಟಿ ನೀಡಿದ್ರು. ಸಮುದ್ರ ಭದ್ರತೆ ಮತ್ತು ವ್ಯಾಪಾರ ಸಂಬಂಧ ಬಲವರ್ಧನೆಗೊಂಡಿತು. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಪೇಜ್ ಬಹಳ ಇಂಪಾರ್ಟೆಂಟ್ ಅಂತ ಪೇಜ್ ಇದು. ಪ್ರಮುಖ ದಿನಗಳು ನೋಡ್ರಿ ಏನೇನಿದೆ. ಜನವರಿ 12 ರಾಷ್ಟ್ರೀಯ ಯುವ ದಿನ. ಜನವರಿ 26 ಗಣರಾಜ್ಯೋತ್ಸವ ಅಥವಾ ರಿಪಬ್ಲಿಕ್ ಡೇ ಅಂತ ಕರಿತೀವಿ. ಆಗಸ್ಟ್ 15 ಸ್ವಾತಂತ್ರ್ಯ ದಿನ ಅಥವಾ ಇಂಡಿಪೆಂಡೆನ್ಸ್ ಡೇ. ಅಕ್ಟೋಬರ್ 2 ಗಾಂಧಿ ಜಯಂತಿ. ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್, ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ PC ಆಗಿರ್ಬೋದು, PSI ಆಗಿರ್ಬೋದು, SDA, FDA ಟೀಚರ್ ಜಾಬ್ಗಳಿಗೆ ಮುಖ್ಯವಾದಂಥ 2026 ಒಂದು ಘಟನೆಗಳು ಏನಂತ ಹೇಳಿದ್ರೆ, AI ಇಂಪ್ಯಾಕ್ಟ್ ಸಮಿಟ್ 2026 ಎಲ್ಲಿ ನಡೆಯಿತು, ಇದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೊಂಡು ಇರಬೇಕು. ಕವಾಚ್ 4.0 ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದೆ? ರೈಲ್ವೆ. ಯೂನಿಯನ್ ಬಡ್ಜೆಟ್ 2026 ಯಾವ ಕ್ಷೇತ್ರಕ್ಕೆ ಒತ್ತು ನೀಡಿತು? ಆಲ್ರೆಡಿ ಚರ್ಚೆ ಮಾಡಿದೆ ನಾನು. ಕೃಷಿಗೆ, ಆರೋಗ್ಯಕ್ಕೆ, ಇವುಗಳಿಗೆ. ಓಕೆ. ಆತ್ಮನಿರ್ಭರ ಭಾರತ ಯೋಜನೆ ಯಾವ ಕ್ಷೇತ್ರದಲ್ಲಿ ಪ್ರಮುಖ? ಆತ್ಮನಿರ್ಭರ ಭಾರತ ಯೋಜನೆ. ಓಕೆ. ಈ ಒಂದು ನೋಟ್ಸು ಕರ್ನಾಟಕ ಸ್ಟೇಟ್ ಪೊಲೀಸ್, PSI, UPSC, SDA, FDA ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾದಂಥ ನೋಟ್ಸು. ಆದ್ಮೇಲೆ ಈ ಒಂದು ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.